ನೀವೇನ್ ಮಾತಾಡ್ತೀರಿ, ಬೇದಾಡ್ತೀರಿ, ಚೌಟ್ಯಾಡ್ತೀರಿ, ಕೂಸು ಅಳಿಸ್ತಿರ್ಲ. ಆ ಗುರುವಿನ ಮುಂದ ಕ್ರಮಬದ್ಧವಾಗಿ ನಿಯಮಾನುಸಾರವಾಗಿ ಕುಂತು ಕೇಳಿದ್ವು ಅಂದ್ರೆ ಅವು 1ನೇ ಅಧ್ಯಾಯ ದೇವಿಯ ಮಹಾತ್ಮೆ ಎಂಬ ಗ್ರಂಥದೊಳಗ 1ನೇ ಅಧ್ಯಾಯದ 8ನೇ ಶ್ಲೋಕ ನೆನಪಿಗೆ ಬರ್ತದ. ನಿಮ್ ಗಮನಕ್ಕೆ ತರ್ತೇನೆ ಅಷ್ಟೇ. ಅಲ್ಲಿ ಹೆಂಗದ ಅಂದ್ರ ಶಿವನ ಸಾನ್ನಿಧ್ಯದೊಳಗ ಸಾಕ್ಷಾತ್ ಪರಮೇಶ್ವರಿ, ಶಿವ ಬೇರೆ ಅಲ್ಲ, ಶಕ್ತಿನೂ ಬೇರೆ ಅಲ್ಲ, ಪರಬ್ರಹ್ಮ ವಸ್ತು. ಮರೆದ ವಲ್ಲಿಯ ಮೃಗಗಳ ವೈರವ, ಪಶು ಪಕ್ಷಿ ಪ್ರಾಣಿಗಳ ಸಹಿತ ಶಿವತಾಂಬಜಯ ನಮ ಪಾರ್ವತಿ ಶಿವ ಹರ ಹರ. ಮರೆದ ಅಲ್ಲಿಯ ಮೃಗಗಳ ವೈರವ, ಹಿರಿದು ವ್ಯಾಘ್ರದ ಹಿಂಡಿನೊಳು ಗೋವಿರುತ್ತಿಯುವುದು ಮಾರ್ಜಲದ ಮೇಲೆಯು. ಇದರ ಅರ್ಥ ದೇಹದ ಪುರಾಣ ಅಂತ ನೋಡ್ರಿ. ನಮ್ಮ ಶರೀರದೊಳಗಿರ್ತಕ್ಕಂತಹ ಮಂಗ್ಯ ಗುಣಗಳು ಏನಿದಾವಲ್ಲ, ನಮ್ಮಲ್ಲಿ ಮೃಗ ಪಕ್ಷಿ ಅಂತ ಗುಣಗಳೇನಿದಾವಲ್ಲ, ಈ ಶಿವನ ಸಾಮೀಪ್ಯದೊಳಗೆ ಹೆಂಗಿರ್ಬೇಕಂದ್ರೆ ಅವನ್ನೆಲ್ಲ ಮರೆತ ಏಕಾಗ್ರತೆಯನ್ನು ಸಾಧಿಸಿಕೊಂಡ ಗುರುವಿನ ಕಡೆ ಲಕ್ಷ್ಯ ಕೊಡ್ಬೇಕಂತ ನೋಡ್ರಿ. ಅದಕ್ಕೆ ಕಾನ್ಸಂಟ್ರೇಷನ್ ಮೋಸ್ಟ್ ಎಸೆನ್ಸಿಯಲ್ ಇನ್ ದಿಸ್ ಟೈಮ್. ಕಾನ್ಸಂಟ್ರೇಷನ್ ಈ ಸಮಯದೊಳಗೆ ಏಕಾಗ್ರತೆಯ ಮಹತ್ವ ಬಹಳ ಅದ. ಮರೆದ ವಲ್ಲಿಯ ಮೃಗಗಳ ವೈರವ, ಹಿರಿದು ವ್ಯಾಘ್ರದ ಹಿಂಡಿನೊಳು ಅಂದ್ರ ಬೇಕಾದಂತ ಭಯ ಪಟ್ಟರು ಸಹಿತ, ಹಾವು ಬಂದು ನಿನ್ ಮ್ಯಾಲ ಹರಿದಾಡ್ರು ಸಹಿತ ಗುರುವಿನ ಕಡೆ ಲಕ್ಷ್ಯ ಇದ್ದಿದ್ದನ್ನು ಬೇರೆ ಕಡೆ ಪಲ್ಲಟ ಮಾಡಬಾರ್ದು ನಂಗಂತ ನೋಡ್ರಿ. ಹಿರಿದು ವ್ಯಾಘ್ರದ ದೊಡ್ಡ ಹುಲಿ, ಶಿವ, ಕಾಡು ಪ್ರಾಣಿ ಏನಲ್ಲ, ಆ ಹಿಂಡಿನೊಳಗ ಆಗ ಆರಾಮಾಗಿತ್ತ ನೋಡ್ರಿ. ನಿಮ್ಮ ಮನುಷ್ಯನ ಏನು ದುಗುಡುಗಳಲ್ಲ ಅವನ್ನೆಲ್ಲ ಮರೆತ ಇಲ್ಲಿ ಶಿವನ ಆಸ್ಥಾನದಾಗಿರುವ. ಮರೆದ ವಲ್ಲಿಯ ಮೃಗಗಳ ವೈರವ, ಹಿರಿದು ವ್ಯಾಘ್ರದ ಹಿಂಡಿನೊಳು ಗೋವಿರುತ್ತಿಯುವುದು ಮಾರ್ಜಲದ ಮೇಲೆಯು ಮೂಷಕವು ಬೆಕ್ಕು. ಬೆಕ್ಕಿನ ಮ್ಯಾಲ ಇಲಿ ಆರಾಮ ಆಟ ಆಡಕತ್ತಿತ್ತ. ಅಂದ್ರ ನಮ್ಗೆ ಏನಾರೇ ಗೆಲ್ಲರೆ ಕೆರೆಯಕತ್ತಿತ್ತವ್ರು ಸಹಿತ ಆ ಕಡೆ ಸಹಿತ ಲಕ್ಷ ಕೊಡ್ಬಾರ್ದು ನೋಡ್ರಿ, ಆನಂದವಾಗಿರ್ಬೇಕಂತ. ಹೊರಳು ಮುಂಗಲಿಯು ಸರ್ಪ ನೋಡು, ಮುಂಗ್ಲಿ ಮತ್ತು ಹಾವು ಎಷ್ಟು ವೈರ್ಯದಾವ ಕರೆ, ಅವು ಒಂದಕ್ಕೊಂದು ಅನೋನ್ಯ ಭಾವದಿಂದ ಹಿಂಗಿರ್ತಿದ್ವು ಅಂತ ನಾವು ಹಿಂಗಿರ್ಬೇಕು. ಹಿಂಗ ಗುರು ಕರುಣೆ ನಿಮಗ ಆತಂದ್ರ ನೀವು ಈ ಕಡೆ ಲಕ್ಷ್ಯ ಕೊಡ್ತೀರಿ, ನೀವು ಆ ಗುರು ಹೇಳಿದ್ದೆಲ್ಲ ಅರ್ಥಕ್ಕೆ. ಅಲ್ಲೇ ಇನ್ನೊಂದೇನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ 18ನೇ ಅಧ್ಯಾಯ 4ನೇ ಶ್ಲೋಕ ಹೇಳ್ತದೆ. ಶಮೆ ಧಮೆ ಸಾವಧಾನ ಶ್ರದ್ಧರಿ ಅಂತರ. ಈ ಬಹಳ ಚಂದ ಕೈವಲ್ಯ ಪದ್ಧತಿ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಶಮೆ ಧಮೆ ಸಾವಧಾನ ಶ್ರದ್ಧರಿ. ಇದು ಏನಲ್ಲ, ಇದು ಗುರು ಕರುಣೆ ಆದಷ್ಟ ಬರ್ತದೆ. ಶಮೆ ಧಮೆ ಸಾವಧಾನ ಶ್ರದ್ಧರಿ ವಿಮಲ ಮೂರ್ತಿಯ ಭಕ್ತಿಯಿಂದಲೇ ಬಹುಮಮತೆಯಿಂದಲೇ ಧ್ಯಾನಿಸುತ್ತ ಮತ್ತ ಗುರುವಿನ ಸಂಪ್ರದಾಯದಿ ಗಮನಿಸಿಯ ಕಮಲಾಸನೆಯು. ಕಮಲಾಸನೆ ಅಂದ್ರ ಆ ಕಮಲದಂತ ಹೂವಿನಲ್ಲಿ ಇರ್ತಕ್ಕಂಥ ದೇವಿಯನ್ನ ನಿಮ್ಮ ಮುಂದೆ ಕುಂತಂಗ ಆಗಿರ್ಬೇಕಲ್ಲ. ಅದ ಆಗಬೇಕಾರ ಶಮೆ ಧಮೆ ಎರಡು ನಿಮ್ಮ ಹತೋಟಿ ಒಳಗೆ ಇರ್ಬೇಕು. ಅಂತರ ಬಹಿರ ಬಾಹ್ಯ.
ಶಮ್ಯ ತೆಮೆಯು ಸಾವಧಾನ ಶ್ರದ್ಧದಿ ವಿಮಲ ಮೂರ್ತಿಯ ಬಹು ಮಮತೆಯಿಂದಲೇ ಧ್ಯಾನಿಸುತ್ತಾ ಈ ಗುರುಗಳ ಹಾಕಿಕೊಟ್ಟಿರ್ತಕ್ಕಂಥ ಪದ್ಧತಿಯಂತೆ ಗುರು ಸಾಂಪ್ರದಾಯಿಕದಿ ಸಮನಿಸೆಯ ಕಮಲಾಸನಿಯ ಮೂರ್ತಿ ಮರಿ ನಾ ಹೇಳುವ ತೆರದೆ ಗುರು ಹೇಳುವ ತೆರದೆ ಇಹುದು ಅನುದಿನ ಭಕ್ತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ಹೇಳ್ತದ. ಅದಕ್ಕೆ ನೇಮಾವಳಿ ಪ್ರಕಾರ ಹೇಳ್ತಾ ಇದ್ದೇನೆ. ಇನ್ನು ಅಪ್ಪ ಅವರು ಹೇಳ್ತಾರ, ಆ ದಿವ್ಯ ಸಾನ್ನಿಧ್ಯದ ನುಡಿಗಳನ್ನ ಕೇಳಿ ನಾವು ನೀವೆಲ್ಲರೂ ಪುನೀತರಾಗೋಣ ಅಂತಕ್ಕಂಥ ಮಾತನ್ನ ಆ ಶ್ರೀಗಳ ಪಾದಕದಲ್ಲಿ ಅರ್ಪಿಸಿ ವಿರಾಮ